ಈಗಾಗಲೇ ಅಶೋಕ್ ಅವರು ಹೇಳಿದರು, ಬರ ಪರಿಹಾರದ ಬಗ್ಗೆ ಹೇಳ್ತಾರೆ. ನೀವೇನು ಕೊಟ್ಟರೆ ರೈತರಿಗೆ ಅಂತ. ರಾಜ್ಯ ಸರ್ಕಾರ ರೈತರಿಗೆ ಏನು ಕೊಡಬೇಕು ಬಿಡುಗಡೆ ಈಗ ಮಾಡಿದ್ದೀವಿ. ಈಗ ನೀವೇನು ಕೊಟ್ರಿ ಫ್ಲಡ್ಡಲ್ಲಿ? ಹಿಂದಿನ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಫ್ಲಡ್ಡಲ್ಲಿ ಮನೆ ಕಳ್ಕೊಂಡ್ರಲ್ಲ, ನೀವು ಮನೆ ಕೊಟ್ಟಿದ್ದೀರಾ ನೀವು ಒಬ್ರಿಗಾದ್ರು? ಆ ಯೋಗ್ಯತೆ ನಿಮಗಿದೆಯಾ? ಆ ಯೋಗ್ಯತೆ ಅಶೋಕ್ ಅವರಿಗೆ ಏನಾದ್ರು ಇದ್ರೆ ಅಥವಾ ವಿಜಯೇಂದ್ರಿಗೆ ಆ ಯೋಗ್ಯತೆ ಇದ್ದಿದ್ರೆ ನೀವೀಗ ಮಾತಾಡಿ, ಬರ ಪರಿಹಾರದ ಬಗ್ಗೆ ಮಾತಾಡಿ. ಬರ ಈಗ ಬಂದಿದೆ, ಅದಕ್ಕೆ ಏನು ಮಾಡಬೇಕು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಗಲೇ ನಿನ್ನೆ ಮಾತಾಡ್ತಾ ಮುಖ್ಯಮಂತ್ರಿ ಹೇಳಿದ್ದಾರೆ, ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ, ಯಾವುದೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಆದ್ರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾತಾಡಬೇಕು. ನಾವು ಕೊಡ್ತಾ ಇದ್ದೀವಲ್ಲ, ನೀವೇನ್ ಕೊಟ್ಟಿದ್ದೀರಿ? ನೀವು ಯಡಿಯೂರಪ್ಪನವ್ರ ಕಾಲದಲ್ಲಿ ಆ ಬೆಳಗಾವಿ ಕಡೆ ಮುಳುಗಡೆ ಆಗಿ ಹೋದ್ರು ಜನ. ಇವತ್ತು ಅವ್ರು ಬದುಕು ಕಟ್ಕೊಳ್ಳಿಕ್ಕಾಗಿಲ್ಲ. ಅವತ್ತು ನಿಮಗೆ ನಾಚಿಕೆ ಆಗಿಲ್ವ? ನಿಮಗೆ ಅವತ್ತು ಕೊಟ್ಟಿಲ್ಲ. ಇವತ್ತು ಸುಮ್ಮನೆ ನಮ್ಮ ಸರ್ಕಾರ ಬಗ್ಗೆ ಚಾಟಿ ಬೀಸಕ್ ಹೋಗ್ತಾರೆ. ಆಮೇಲೆ ನಮ್ಮ ಕರ್ನಾಟಕದ ಗ್ಯಾರಂಟಿ ದೇಶದ ಪ್ರಧಾನಮಂತ್ರಿಗಳು ಮಾತಾಡಿದ್ರು, ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ, ರಾಜ್ಯ ಸರ್ಕಾರಗಳು ಹಾಳಾಗುತ್ತೆ ಅಂತ. ಆಮೇಲೆ ಅಲ್ಲೆಲ್ಲ ಕೊಟ್ಟರು ಅವರು. ಆದರೆ ಅದೇ ಮೋದಿಜಿಯವರ ಇವತ್ತು ಇಲ್ಲಾಗಲೇ ಬಂದಿದೆ ನಮ್ಮ ತಾಲೂಕಿನಲ್ಲಿ. ಮೋದಿಜಿಯವರ ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿ ಅಂತ ಈಗಾಗಲೇ ಅವರು ಬರ್ತಾ ಇದೆ. ಈಗ ಇದು ಯಾವ ನ್ಯಾಯ ಮರ್ರ ಇದು? ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ರೆ ದಿವಾಳಿ, ಮೋದಿಜಿಯವ್ರ ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗಲ್ಲ. ಇದು ಈ ರೀತಿಯ ವಾತಾವರಣಗಳನ್ನ ಸೃಷ್ಟಿ ಮಾಡೋ ಬದಲು ನಿಮ್ಮ ಪಕ್ಷದ ಬಗ್ಗೆ ಮಾತಾಡ್ಕೊಳ್ಳಿ, ಗೊತ್ತಾಯ್ತಾ? ರಾಜ್ಯ ಸರ್ಕಾರ ಸಮರ್ಥವಾಗಿದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗಟ್ಟಿದಲ್ಲಿ ಇವತ್ತು ರಾಜ್ಯದಲ್ಲಿ ಧ್ವನಿಯಾಗಿದ್ದಾರೆ, ಬಡವರ ಪರವಾಗಿದ್ದಾರೆ, ಜನರ ಪರವಾಗಿದ್ದಾರೆ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಅದರ ಜೊತೆಗೆ ಇದು ಬಿಲ್ಕಿಸ್ ಬಾನು ಪ್ರಕರಣ ನಿಜವಾಗಲೂ ದೇಶ ತಲೆ ತಗ್ಸುವಂತ ಕೆಲಸವನ್ನ ಬಿಜೆಪಿಯವರು ಮಾಡಿದ್ರು. ಅತ್ಯಾಚಾರಿಗಳಿಗೆ ಬೇಲ್ ಕೊಟ್ಟು ರಾಜ್ಯ ಸರ್ಕಾರ ಉಳಿಸೋದಿದೆಯಲ್ಲ, ಇದರಂತ ಹೇಳಿ ಕೆಲಸ ಯಾವುದೂ ಇರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಅವ್ರಿಗೆಲ್ಲರಿಗೂ ಇವತ್ತು ಆದೇಶ ಮಾಡ್ತಲ್ಲ, ಇದು ನಿಜವಾದ ನ್ಯಾಯಾಲಯದಲ್ಲಿ ಇವತ್ತು ಸಿಕ್ಕಿರೋಂಥ ನ್ಯಾಯ. ಅಂದ್ರೆ ನ್ಯಾಯಾಲಯದಲ್ಲಿ ಇವತ್ತಿಗೂ ಹಕ್ಕಿದೆ ಅನ್ನೋದಕ್ಕೆ ಅರ್ಥ ಆಗ್ಬೇಕು. ಯಾವ ಅತ್ಯಾಚಾರಿಗಳಿಗೆ ಜಾಮೀನು ಕೊಟ್ಟು ಬಿಡಿಸಿದ್ರಿ ನಿಮ್ಮ ಗುಜರಾತ್ ಸರ್ಕಾರ, ನಾಚಿಕೆ ಆಗ್ಬೇಕು ನಿಮಗೆ. ಇಂಥವೆಲ್ಲ ಮಾಡ್ತಿರಲ್ಲ. ನೀವ್ ಹೇಳ್ತೀರಿ ಬೇಟಿ ಬಚಾವು, ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿ ಅಂತ ಹೇಳ್ತಿದ್ರಲ್ಲ, ಇವಾಗ ಏನಾಯ್ತು ನಿಮ್ದು ಕತೆ? ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಅವರಿಗೆ ನ್ಯಾಯ ಕೊಟ್ಟಿದೆ, ಇದು ಶಿಕ್ಷೆ ಕೊಟ್ಟಿದೆ. ಅದು ಆಗ್ಬೇಕು, ಇಂಥ ಶಿಕ್ಷೆಗಳು ಆಗ್ಬೇಕು. ಇಂಥದ್ಗೆ ಯಾರು ಅದು ಹೋಗಬಾರ್ದು. ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಖುಷಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.